ಬ್ಲಾಕ್ ಸ್ಪಾಟ್ ಗುರುತಿಸಿರುವಂತಹ ಟ್ರಾಫಿಕ್ ಪೊಲೀಸರು ಆ ಬ್ಲಾಕ್ ಸ್ಪಾಟ್ಗಳ ಬಗ್ಗೆ ಕ್ರಮ ಕೈಗೊಂಡಂತಹ ಜಿಬಿಎ ಅಧಿಕಾರಿಗಳು. ಆದ್ರೆ ಈ ವರ್ಷವೇ ಶಾಶ್ವತ ಪರಿಹಾರ ಸಿಗುತ್ತಾ, ಎಲ್ಲೆಲ್ಲಿ ಸಮಸ್ಯೆ ಹೆಚ್ಚಿದೆ ಅನ್ನೋ ಬಗ್ಗೆ ನ್ಯೂಸ್ 18 ಸ್ಪಾಟ್ ರಿಪೋರ್ಟ್. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಸಿಲಿಕಾನ್ ಸಿಟಿ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ನಗರದ ಬಹುತೇಕ ಕಡೆಗಳಲ್ಲಿ ನೀರು ನಿಲುಗಡೆಯಾಗಿ ಜನಜೀವನ ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು. ಆ ಬಳಿಕ ಈಗ ಸಂಚಾರ ಪೊಲೀಸರು ಕೂಡ ನಗರದಲ್ಲಿ ಎಲ್ಲೆಲ್ಲಿ ಮಳೆ ನೀರಿನಿಂದ ಅನಾಹುತ ಆಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ನಗರದ ಸುಮಾರು 137 ಕಡೆಗಳಲ್ಲಿ ಮಳೆ ನೀರು ನಿಲುಗಡೆಯಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಈಗ ಜಿಬಿಎ ಅಧಿಕಾರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸ್ಥಳಗಳಲ್ಲಿ ಯಾವ ರೀತಿ ಪರಿಹಾರ ಮಾಡಬೇಕು ಮತ್ತು ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ. ನಾವೀಗ ನಗರದ ಪ್ರಮುಖ ಜಂಕ್ಷನ್ ಆಗಿರುವಂಥ ನಾಯಂಡಹಳ್ಳಿ ಬಳಿ ಇದ್ವಿ. ಪ್ರತಿ ವರ್ಷ ಮಳೆ ಬಂತು ಅಂದರೆ ನಾಯಂಡಹಳ್ಳಿ ಜಂಕ್ಷನ್ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಸುಮಾರು 5 ರಿಂದ 6 ಅಡಿಯಷ್ಟು ನೀರು ರಸ್ತೆಯಲ್ಲೇ ನಿಂತು ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ. ಈಗಾಗಲೇ ಈ ಒಂದು ಜಂಕ್ಷನ್ನಲ್ಲಿ ಈ ಹಿಂದೆ ಹಲವು ಬಾರಿ ನೀರು ನಿಲುಗಡೆಯಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿತ್ತು. ಮತ್ತು ಕಾರು, ಬೈಕು ಮತ್ತು ಆಟೋಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರೋಂಥ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಈಗ ಮುಂದೆ ಮಳೆಗಾಲ ಕೂಡ ಆರಂಭ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳಷ್ಟೇ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ಭಾಗದಲ್ಲಿ ನೀರು ನಿಲುಗಡೆ ಆಗುವಂತ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಈ ಒಂದು ತಗ್ಗಿನಲ್ಲಿ ದೊಡ್ಡ ಪ್ರಮಾಣದ ನೀರು ನಿಲುಗಡೆ ಆಗುತ್ತೆ. ಮತ್ತೆ ಪಕ್ಕದಲ್ಲೇ ರಾಜಕಾಲುವೆ ಕೂಡ ಇರೋದ್ರಿಂದ ಆ ಒಂದು ರಾಜಕಾಲುವೆ ಓವರ್ಫ್ಲೋ ಆಗಿ ಆ ನೀರು ಕೂಡ ರಸ್ತೆಗೆ ಬಂದು ನಿಲ್ಲೋದ್ರಿಂದ ಇಲ್ಲಿ ದೊಡ್ಡ ಮಟ್ಟದ ಒಂದು ಅನಾಹುತ ಕೂಡ ಸಂಭವಿಸುವಂಥದ್ದು. ಇನ್ನೇನು ಸರ್ಕಾರ ಗೊತ್ತಲ್ಲ ಸರ್, ನಾವೇನು ಹೇಳಕ್ಕಾಗುತ್ತೆ? ನೀವು ತೋರಿಸ್ತಾನೆ ಇದ್ದೀರಾ, ಅವ್ರೇನು ಮಾಡ್ತಾನೆ ಇಲ್ಲ. ರೋಡ್ ಹಾಕಿ ಅಂತ ಕೇಳ್ಬೇಕಷ್ಟೇ ಸರ್, ಇನ್ನೇನು ಕೇಳಕ್ಕಾಗಲ್ಲ. ಕರೆಕ್ಟಾಗಿ ಮೋರಿ ಮಾಡಿದ್ರೆ ಎಲ್ಲ ಆಗುತ್ತೆ. ಹೌದು ಸರ್, ಸರ್ಕಾರದಿಂದ BBMP-ಯಿಂದ ಇವ್ರು ಕರೆಕ್ಟಾಗಿ ಇದಕ್ಕೊಂದು ಇದು ಮಾಡಿ ಸೊಲ್ಯೂಷನ್ ಮಾಡ್ಕೊಂಡೆ ಮಾಡಬೇಕು. ಇಲ್ಲ ಅಂದರೆ 2 ವೀಲರ್ ಅಂತೂ ಹೋಗೇ ಆಗಲ್ಲ. ಈ ಜಂಕ್ಷನಲ್ಲಿ ಫುಲ್ ಜಾಮ್ ಆಗುತ್ತೆ. ಇವ್ರೇನೋ ಇದಕ್ಕೊಂದು ಸಜೆಷನ್ ಮಾಡಬೇಕು. ಫ್ಲೇವರ್ ಕಟ್ಟೋರು ಫ್ಲೇವರ್ ಮೇಲೂ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದೊಂದು ದಿವಸ ಪ್ರಾಬ್ಲಮ್ ಮಳೆ ಬರುತ್ತೆ ಆ ಥರ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲ ಮೊರಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ಟೈಮ್ಲಿ, ಏನು ಬೇರೆ ಏನಿಲ್ಲ. ಏನು ಸಾಲ್ವ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆರೆ ಥರ ನಿಂತ್ಕೊಂಡಿರುತ್ತೆ ಪ್ರತಿ ಸಲ. ಈಗಂತಲ್ಲ, ಈ ಬ್ರಿಡ್ಜು ಇದಾಗಿನ ಮುಂಚೆಯಿಂದ ಸಾಲ್ವ್ ಮಾಡೋಕಿದು ಸುಮ್ಮನೆ ಮೋರಿ ನೀರೆಲ್ಲ ಸೇರುತ್ತೆ, ನೀರು ಪಾಸ್ ಆಗಲ್ಲ, ಸುಮಾರು ಹೊತ್ತಾಗಲ್ಲ. ಡ್ರೈನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಡ್ರೈನೇಜ್ ಎಲ್ಲ ಸ್ವಲ್ಪ ಕೇರ್ ಮಾಡ್ಬೇಕು ಸರ್ ಎಲ್ಲನೂ. ಯಾಕಂದರೆ ಮಳೆ ಬಂದರೆ ಸ್ವಲ್ಪ ಗಾಡಿಗಳು ನಿಂತೋದ್ರೆ ಇನ್ನೂ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಕೆಲಸ ಮಾಡಿಸ್ಬೇಕು. ಇದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಂಜಿನು, ಆಟೋಗೆ ಮತ್ತು ನಮ್ಮ ಥರ ಗಾಡಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾಯಂಡಹಳ್ಳಿ ಜಂಕ್ಷನ್ ವ್ಯತ್ಯಯ ಆದರೆ ಮತ್ತೆ ಓಕ್ಲಿಪುರಮಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಇರುತ್ತೆ. ಹಾಗಾದ್ರೆ ಅಲ್ಲಿ ಏನು ಸಮಸ್ಯೆ, ಯಾವ ರೀತಿ ನೀರು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಪ್ರಗತಿ ಹೇಳ್ತಾರೆ, ನೋಡೋಣ. ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಪ್ರತಿ ಸಲ ಕೂಡ ಮಳೆಗಾಲದಲ್ಲಿ ಓಕ್ಲಿಪುರ ಅಂಡರ್ ಪಾಸ್ ಟ್ರಾಫಿಕ್ ಟ್ರಬಲ್ಗೆ ಕಾರಣ ಆಗುತ್ತೆ. ಟ್ರಾಫಿಕ್ ಪೊಲೀಸರು ಕೂಡ ಇದನ್ನ ಬ್ಲಾಕ್ ಸ್ಪಾಟ್ ಅಂತ ಗುರುತಿಸಿದ್ರು ಕೂಡ ಸರಿಯಾದಂತಹ ಒಂದು ಪರಿಹಾರವನ್ನು ಒದಗಿಸುವಲ್ಲಿ ಜಿಬಿಎ ವಿಫಲ ಆಗಿದೆ. ಈ ಸಲ ಮಳೆಗಾಲದಲ್ಲಾದ್ರೂ ಇಲ್ಲಿ ಮಿನಿ ಹೊಳೆ ನಿರ್ಮಾಣ ಆಗದೇ ಇರಲಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಮಳೆ ಬರೋ ಮುನ್ನವೇ ರಸ್ತೆ ಪಕ್ಕ ಹೇಗೆ ಮೋರಿ ನೀರು ನಿಂತಿದೆ ಅಂತ. ಇನ್ನು ಮಳೆ ಬಂದ್ರೆ ಈ ನೀರೆಲ್ಲ ರಸ್ತೆಗೆ ಬಂದು ಟ್ರಾಫಿಕ್ ಟ್ರಬಲ್ ಉಂಟು ಮಾಡದೇ ಇರುತ್ತಾ? ಒಂದಲ್ಲ ಎರಡಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದ ಓಕ್ಲಿಪುರ ಅಂಡರ್ ಪಾಸ್ ಮಳೆ ಬಂದಾಗ ಮಿನಿ ಕೆರೆಯಾಗುವುದು ತಪ್ಪುತ್ತಲೇ ಇಲ್ಲ. ಹೆಸರಿಗಷ್ಟೇ ಸಿಗ್ನಲ್ ಮುಕ್ತ ಅಷ್ಟಪಥ ಕಾರಿಡಾರ್. ಯಾವ ದಿಕ್ಕಲ್ಲಿ ಬಂದರೂ ಟ್ರಾಫಿಕ್. ಮೆಜೆಸ್ಟಿಕ್, ಮಲ್ಲೇಶ್ವರ, ಶೇಷಾದ್ರಿಪುರ, ಗಾಂಧಿನಗರ, ಆನಂದರಾವ್ ಸರ್ಕಲ್ ಹೋಗಲು ಜನ ಇದೇ ಮಾರ್ಗವನ್ನ ಬಳಕೆ ಮಾಡ್ತಾರೆ. ಬೆಳಿಗ್ಗೆ ಬರಲಿ, ಮಧ್ಯಾಹ್ನ ಬರಲಿ, ಯಾವುದೇ ಹೊತ್ತಲ್ಲಿ ಬಂದರೂ ಕೂಡ ಇಲ್ಲಿ ಟ್ರಾಫಿಕ್ ಸರ್ವೇ ಸಾಮಾನ್ಯ ಆಗಿದೆ. ಟ್ರಾಫಿಕ್ ಹೆಚ್ಚಳಕ್ಕೆ ಇಲ್ಲಿ ತುಂಬಿಕೊಳ್ಳುವ ನೀರಿನ ಕೊಡುಗೆ ಅಪಾರವಾಗಿದೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತಾರೆ ಜನರು. ಗಮನ ಕೊಡಬೇಕಾದವರು ಈ ಬಗ್ಗೆ ಗಮನ ಕೊಡದೇ ಇರೋದೇ ದುರ್ದೈವ. ಯಾವಾಗ ಫುಲ್ ಜಾಮ ಇರುತ್ತೆ ಮೇಡಮ್, ಜಾಮ್ ಇಲ್ಕೊಂತ ಏನಿಲ್ಲ, ಯಾವಾಗ ಇರುತ್ತೆ. ಗುಂಡಿಲೆಲ್ಲ ಇರುತ್ತೆ ಮೇಡಮ್, ನೀರು ತುಂಬ್ಕೊಬಿಡ್ತಾವೆಲ್ಲನ, ಎಲ್ಲ ಕಡೆ ನೀರು, ಎಲ್ಲ ರೋಡೆಲ್ಲ ಇದು ಗುಂಡಿ ಗಾಡಿ ಎಲ್ಲ ಓಡ್ಸೋಕ್ಕಾಗಲ್ಲ, ನೀರು ಬೇರೆ ತುಂಬಿಕೊಂಡಿರುತ್ತೆ.
ನಮಗೆ ತುಂಬ ಕಷ್ಟ ಬರೋಕ್ಕೆ. ಬಸ್ ಬೇರೆ ಆ ಕಡೆ ಹೋಗ್ಬಿಡ್ತಾರೆ, ಈ ಕಡೆ ಬಂದು ನಿಲ್ಲಲ್ಲ. ಏನು ಮಾಡೋದು ನಾವು? ಯಾವಾಗೂ ಟ್ರಾಫಿಕ್ಕು ಮತ್ತು ಮಳೆ ನೀರು ತುಂಬ್ದಂಗೆ ಇರುತ್ತೆ. ಮಳೆ ಬಂದಾಗ ಜನಗಳಿಗೆ ಬಸ್ ಹತ್ತಕ್ಕೆ ಇಳಿಯೋಕ್ಕೆ ನೀರು ಬಂದಾಗ ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ, ಸ್ಕಿಡ್ ಆಗೋದು ಅವೆಲ್ಲ ಇರ್ತಾವಲ್ಲ. ಅದಕ್ಕೆ ರೋಡು ಚೆನ್ನಾಗಿ ಮಾಡಿದ್ರೆ ಜನಗಳಿಗೆ ವರ್ತ್ ಅನಿಸುತ್ತೆ. ಟ್ರಾಫಿಕ್ ಇರುತ್ತೆ, ಇವಾಗ ನಾರ್ಮಲ್ ಆಗು ಟ್ರಾಫಿಕ್ ಇರುತ್ತೆ ಆ ಸೈಡು. ಬಟ್ ಅದು 4 ಓಪನ್ ಆದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಸಮಸ್ಯೆ ಅಂದರೆ ಅದು ಅಂಡರ್ ಪಾಸ್ ಚಿಕ್ಕದಾಯಿತು ಹೋಗೋದು. ಆಮೇಲೆ ಹೆವಿ ಗಾಡಿ ಬರುತ್ತೆ ಈ ಕಡೆ ಸಿಟಿಗೆ ಬೆಳಗ್ಗೆ ಹೊತ್ತು. ಯಾವಾಗಲೂ ಜಾಮ್ ಇರುತ್ತೆ. ಇನ್ನೊಂದು ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾವಾಗಲೂ ನೀವು ಎನಿ ಟೈಮ್ ಮಧ್ಯಾಹ್ನ ಬರಲಿ, ಸಂಜೆ ಬರಲಿ, ಬೆಳಗ್ಗೆ ಬರಲಿ, ಯಾವಾಗಲೂ ಜಾಮ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಮಳೆ ಬಂದಾಗ ನೀರೆಲ್ಲ ತುಂಬ ನಿಂತ್ಕೊಳ್ಳುತ್ತೆ ಮ್ಯಾಮ್. ಇದು ಗಲೀಜ್ ನೀರೆಲ್ಲ ಬಂದ್ಬಿಡುತ್ತೆ ಈಚೆ ಕಡೆ. ಇನ್ನು KR ಸರ್ಕಲ್ನ ಅಂಡರ್ ಪಾಸ್ನ ಅವ್ಯವಸ್ಥೆ ಬಗ್ಗೆ ಮಂಜು ಆರ್ಯ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಮಳೆಗಾಲದ ಪೂರ್ವದಲ್ಲಿ ಬಂದಂತಹ ಮಳೆಗೆ ಬೆಂಗಳೂರು ಕೆರೆಯಂತಾಗಿತ್ತು. ಇದೇ ಕಾರಣಕ್ಕೋಸ್ಕರನೇ ಸಂಚಾರಿ ಪೊಲೀಸರು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬ್ಲಾಕ್ ಸ್ಪಾಟ್ಗಳನ್ನು ಗುರ್ತು ಮಾಡಿದ್ದಾರೆ. ಅದರಲ್ಲೂ ಒಂದು ಅಂದರೆ KR ಸರ್ಕಲ್ನಲ್ಲಿರುವಂಥ ಈ ಅಂಡರ್ ಪಾಸ್. ವಿಧಾನಸೌಧದಿಂದ ಕೆಲವು ಮೀಟರ್ಗಳ ದೂರದಲ್ಲಿರುವಂತಹದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಅಂಡರ್ ಪಾಸ್ ಏನು ಕಾಣ್ತಾ ಇದೆ, ಇದು ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಒಂದು ಅರ್ಧ ಗಂಟೆ ಬಿದ್ದರೆ ಸಾಕು ಸಂಪೂರ್ಣವಾಗಿ ಇದೆಲ್ಲವೂ ಕೂಡ ಅಷ್ಟೇ ಮಳೆ ನೀರಿನಿಂದ ತುಂಬಿಕೊಳ್ಳುತ್ತೆ. ಮೊನ್ನೆ ಬೌರಿಂಗ್ ಆಸ್ಪತ್ರೆ ದುರಂತ ಆಯ್ತಲ್ಲ, ಅವತ್ತು ಕೇವಲ 1 ಗಂಟೆ ಬಿದ್ದಂತಹ ಮಳೆಗೆ ಈ ಅಂಡರ್ ಪಾಸ್ನಲ್ಲಿ ಸುಮಾರು 5 ರಿಂದ 5.5 ಅಡಿಯಷ್ಟು ನೀರು ನಿಂತಿತ್ತು. ಆ ಒಂದು ನೀರನ್ನ ಹೊರಗಡೆ ತೆಗೆದಾಕೋದಕ್ಕಂತೂ GBA ಅಧಿಕಾರಿಗಳು 1 ದಿನ ಟೈಮ್ ತಗೊಂಡ್ರು. ನೀವು ದೃಶ್ಯದಲ್ಲಿ ನೋಡ್ಬೋದು, 2023ರಲ್ಲೂ ಕೂಡ ಅಷ್ಟೇ ಈ ಒಂದು ಅಂಡರ್ ಪಾಸಲ್ಲಿ ನೀರು ನಿಂತಿರುತ್ತೆ. ಆದರೂ ಕೂಡ ಅಷ್ಟೇ ಓರ್ವ ಮಹಿಳೆಗೆ ಯಾವುದೇ ಇಂಡಿಕೇಶನ್ ಇರೋದಿಲ್ಲ ಇದರಲ್ಲಿ ಹೋಗಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಆ ಮಹಿಳೆ ಕಾರ್ನಲ್ಲಿ ಬರ್ತಿರುವಂತಹ ವೇಳೆಯಲ್ಲಿ ಕಾರ್ ಮುಳುಗಡೆ ಆಗಿಬಿಟ್ಟು ಆ ಮಹಿಳೆಯು ಕೂಡ ಅಷ್ಟೇ ಸಾವನ್ನಪ್ಪಿರುವಂಥ ಒಂದು ಘಟನೆ ಕೂಡ ಆಗುತ್ತೆ. ಯಾವಾಗ ಮಳೆ ಜೋರಾಗುತ್ತೋ ಅಲ್ಲಿ ನೀವು ಕಾಣ್ತಾ ಇರ್ಬೋದು ಬ್ಯಾರಿಕೇಡ್ಗಳಂತ ಏನು ಕಾಣ್ತಾ ಇದೆ, ಆ ಬ್ಯಾರಿಕೇಡ್ಗಳು ಇಮಿಡಿಯೇಟಾಗಿ ಎಳೆದು ಬಿಡ್ತಾರೆ, ಕ್ಲೋಸ್ ಮಾಡ್ತಾರೆ. ಆ ಕ್ಲೋಸ್ ಮಾಡಿದ್ದಾದಂಥ ಬಳಿಕ ಇಲ್ಲಿ ನೀರು ನಿಂತಿರೋದನ್ನ ತೆಗಿಯೋದಕ್ಕೆ ಆಲ್ಮೋಸ್ಟ್ 1 ದಿನ ಟೈಮ್ ತಗೊಳ್ತಾರೆ. ಇಲ್ಲಿ ನಾವು ನೋಡ್ದಂಗೆ ಯಾವುದೇ ರೀತಿಯಂಥ ಬದಲಾವಣೆಗಳಾಗಿಲ್ಲ, ನೀರು ಹೋಗೋದಕ್ಕೆ ಯಾವುದೇ ರೀತಿಯಂಥ ಸರಿಯಾದಂಥ ಫೆಸಿಲಿಟಿಯನ್ನು ಮಾಡಿಲ್ಲ. ಅರ್ಧ ಗಂಟೆ ಬಿದ್ದರೆ 5 ಅಡಿ ನಿಲ್ಲುವಂಥ ನೀರನ್ನು ಮಳೆಗಾಲದ ವೇಳೆಗೆ ಯಾವ ರೀತಿಯಾಗಿ ಸರಿಪಡಿಸ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ನೋಡಬೇಕಾಗಿದೆ. ಸರ್, ಇದು ಸರ್ಕಾರಕ್ಕೆ ಜ್ಞಾನ ಇರಬೇಕು. ಒಂದು ಏನಾಗಿದೆ ಅಂತಂದರೆ, ಇದೇ ಇದರಲ್ಲಿ ಸಾವಾಗಿದೆ. ಅವರು ಆಂಧ್ರದಿಂದ ಬಂದು ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ದರು, ಬೆಂಗಳೂರು ನೋಡೋಕ್ಕೆ ಅಂತ ಬಂದಿದ್ದರು. ಆ ಹೆಣ್ಮಗಳು ಇಲ್ಲೇ ಕೆಲಸ ಮಾಡ್ತಿತ್ತು, ಆ ಹೆಣ್ಮಗು ಡೆತ್ ಆಯಿತು. ಇದೆ ಸರ್, ಇದು ಸುಮಾರು ಅಂಡರ್ ಪಾಸ್ ಇದೇ ಗತಿ ಆಗ್ತಾ ಇದೆ. ಯಾಕೆಂದರೆ ಸ್ವಲ್ಪ ಮಳೆ ಬಂದರೆ 6 ಅಡಿಯಿಂದ 5 ಅಡಿ ತಿಂಕ ಮಳೆ ತುಂಬ್ತಾ ಇದೆ ಸರ್. ಭಾಳ ಅಪಾಯ ಆಗ್ತಾ ಇದೆ ಸರ್, ಜೀವಕ್ಕೆ ಅಪಾಯ ಸರ್. ಗೌರ್ಮೆಂಟೇ ಸರಿಯಿಲ್ಲ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಸರಿಯಿಲ್ಲ. ಏನಕ್ಕಂದರೆ ಪ್ರತಿಯೊಂದು ಅಂಡರ್ ಪಾಸು ನೋಡಿ ಅರ್ಧ ಅಮ್ಮಮ್ಮ ಅಂದರೆ ಕಮ್ಮಿ ಅಂದ್ರೂ ಒಂದು 10 ಅಡಿವರೆಗೂ ನಿಲ್ಲುತ್ತೆ. ಪ್ರತಿ ಓಡಾಡೋ ಜನಗಳು ತೊಂದರೆ ಆಗುತ್ತೆ, ತುಂಬಿಕೊಂಡು ಜೀವನ ಕಳ್ಕೊಂಡಿದ್ದಾರೆ. ಇಲ್ಲಿ ಗಾಡಿಗಳು ಜಾಸ್ತಿ ಓಡಾಡ್ತವೆ, ಮತ್ತು ಇಲ್ಲಿ ನೋಡ್ಬೋದು, ಮತ್ತು ಭಯಂಕರ ಇರುತ್ತೆ, ಇದು ನೀರು ಜಾಸ್ತಿ ಇರುತ್ತೆ. ಏನೋ ಮತ್ತಂದರೆ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಂತೀವಿ ಸರ್. ಮಳೆ ನೀರು ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಿಲ್ಲುತ್ತೆ ಅನ್ನೋಂಥದ್ರ ಬಗ್ಗೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಟ್ರಾಫಿಕ್ ಪೊಲೀಸರು ಅಪ್ಡೇಟ್ ಮಾಡ್ತಾರೆ. ಹಾಗಾದ್ರೆ ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ನಮ್ಮ ಪ್ರತಿನಿಧಿ ಮುನಿರಾಜು ಟ್ರಾಫಿಕ್ ಕಮಿಷನರ್ನ ಮಾತನಾಡಿಸಿದರೆ ಅವ್ರು ಏನು ಹೇಳಿದ್ರು ಅನ್ನೋಂಥದ್ದನ್ನ ಕೇಳಿ. ಮಳೆ ಬಂತು ಅಂತಂದ್ರೆ GBA ಅಧಿಕಾರಿಗಳಿಗಿಂತ ಟ್ರಾಫಿಕ್ ಪೊಲೀಸರಿಗೆ ಹೆಚ್ಚು ತಲೆನೋವು ತರುತ್ತೆ. ಯಾಕಂದ್ರೆ ರಸ್ತೆಗಳಲ್ಲಿ ನೀರು ನಿಲ್ಲೋದ್ರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಆಗಿ ಬಾರುದ್ದ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಅದೇ ರೀತಿಯಾಗಿ ನಾವೀಗ ಏನು SJP ರಸ್ತೆಯಲ್ಲಿ ನೋಡ್ಬೋದು, ಈ ಒಂದು ರಸ್ತೆಯಲ್ಲಿ ಕೂಡ ಏನು ಮಳೆ ಬಂತು ಅಂದರೆ ಕೆರೆ ಅಂತಾಗುತ್ತೆ, ಮತ್ತು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಕೂಡ ಉಂಟಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಕ್ಲೀನಾಗಿ ಸೇಫ್ಟಿ ಎಲ್ಲ ಮಾಡಿಕೊಟ್ಟಿದ್ರೆ ಎಲ್ಲ ಗಾಡಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ.
ಎಲ್ಲ ಗಾಡಿ ಎಲ್ಲ ಜಾಮ್ ಆಗಿಬಿಡ್ತಾರೆ. ಟೂ ವೀಲರ್ ತುಂಬ ಕಷ್ಟ ಆಗಿಬಿಡ್ತಾರೆ. ಹಿಂಗೆ ಅಂಗಡಿಯವ್ರಿಗೆ ಎಲ್ಲ ಕಸ್ಟಮರ್ ಬರೋಕ್ಕೆ ಕಷ್ಟ ಆಗುತ್ತೆ. ಚೇಂಬರ್ ಒಳಗೆ ನೀರು ತುಂಬಿದೆ, ಕಸ ಎತ್ತಿಲ್ಲ, ಎಲ್ಲ ಮಣ್ಣೆಲ್ಲ ಲೋಡ್ ಆಗಿಬಿಟ್ಟಿದೆ, ನೀರುಗಳು ಹೋಗ್ತಾ ಇಲ್ಲ. ಎಲ್ಲ ರೋಡಲ್ಲೆಲ್ಲ ಫುಲ್ ನಾಲೆ ಥರ ನೀರು, ತಿರುಗಾಡೋಕ್ಕೆ ಆಗ್ತಾ ಇಲ್ಲ. ತುಂಬ ತೊಂದರೆಗಳಾಗ್ತಾ ಇದೆ, ಗಿರಾಕಿ ಬರ್ತಾ ಇಲ್ಲ. ಇದಕ್ಕೇನು ಪರಿಹಾರ ಇಲ್ಲ, ಸರ್ಕಾರ ಹುಡುಕಬೇಕು, ಇಲ್ಲ ಜನ ಹುಡುಕಬೇಕು. ಇದರಲ್ಲಿ ಯಾವುದನ್ನು ಏನೂ ಮಾಡ್ತಾ ಇಲ್ಲ. ಹೇಳಿ ಕೇಳಿ ವ್ಯಾಪಾರ ಸ್ಥಳ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ, ಬಟ್ ಆದ್ರೂ ಯಾರೂ ಗಮನ ಕೊಡ್ತಾ ಇಲ್ಲ. ಅಂದರೆ ಹೈಟ್ ಮಾಡಬೇಕು, ಸಾಲತ್ತಿಗೆ ಇಲ್ಲಿ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡಬೇಕು. ಅದು ಅಲ್ಲದೆ ಒಂದು ಸ್ವಲ್ಪ ಈ ಮೋರಿಗಳು ಇವೆಲ್ಲ ಹೊಸಿ ಕ್ಲೀನ್ ಮಾಡಬೇಕು. ಮೋರಿಗಳಂತೂ ಎಲ್ಲ ಫುಲ್ ಕಟ್ಕೊಂಡ್ಬಿಟ್ಟವೆ. ಇಲ್ಲಿ ಮೋರಿಗಳು ಕಟ್ಕೊಂಡಿರೋದ್ರಿಂದ ಕೆರೆ ನೀರು ತುಂಬಿಕೊಳ್ಳೋದು. ಇಲ್ಲಿ ಮುಂದೆ ಮಳೆಗಾಲ ಕೂಡ ಆರಂಭ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳಷ್ಟೇ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ಭಾಗದಲ್ಲಿ ನೀರು ನಿಲುಗಡೆ ಆಗುವಂತ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಈ ಒಂದು ತಗ್ಗಿನಲ್ಲಿ ದೊಡ್ಡ ಪ್ರಮಾಣದ ನೀರು ನಿಲುಗಡೆ ಆಗುತ್ತೆ. ಮತ್ತೆ ಪಕ್ಕದಲ್ಲೇ ರಾಜಕಾಲುವೆ ಕೂಡ ಇರೋದ್ರಿಂದ ಆ ಒಂದು ರಾಜಕಾಲುವೆ ಓವರ್ಫ್ಲೋ ಆಗಿ ಆ ನೀರು ಕೂಡ ರಸ್ತೆಗೆ ಬಂದು ನಿಲ್ಲೋದ್ರಿಂದ ಇಲ್ಲಿ ದೊಡ್ಡ ಮಟ್ಟದ ಒಂದು ಅನಾಹುತ ಕೂಡ ಸಂಭವಿಸುವಂಥದ್ದು. ಆದ್ರಿಂದ ಈ ಒಂದು ರಾಜಕಾಲುವೆ ಪಕ್ಕದಲ್ಲೇ ರಸ್ತೆ ಕೂಡ ಇರೋದ್ರಿಂದ ರಸ್ತೆ ನೀರು ನೇರವಾಗಿ ರಾಜಕಾಲುವೆಗೆ ಹೋಗ್ಬೇಕಾಗಿತ್ತು. ಆದ್ರೆ ರಾಜಕಾಲುವೆಗೆ ಹೋಗುವಂತ ನೀರು ಏನು ಸಣ್ಣ ಕಾಲುವೆ ಏನಿದೆ ಅದು ಸಂಪೂರ್ಣ ಹೂಳಿನಿಂದ ತುಂಬಿಕೊಂಡಿರೋದ್ರಿಂದ ಅದನ್ನ ಇನ್ನೂ ಸ್ವಚ್ಛ ಮಾಡಬೇಕಾದ ಕೆಲಸ ಕೂಡ ಆಗಬೇಕಾಗಿದೆ. ಆದ್ರೆ ಇದುವರೆಗೂ ಆ ಒಂದು ಏನು ಹೂಳು ತೆಗೆಯುವಂತ ಕೆಲಸವನ್ನ GBA ಅಧಿಕಾರಿಗಳು ಕೂಡ ಮಾಡದೇ ಇರೋದನ್ನ ನಾವಿಲ್ಲಿ ಕಾಣಬಹುದು. ನಾವು GBA ಅವರಿಗೆ ಸುಮಾರು 137 ಕಡೆ ಎಲ್ಲಿ ವಾಟರ್ ಲಾಗಿಂಗ್ ಆಗ್ತಿದೆ ಅಂತ ಮಾಹಿತಿ ಅವರಿಗೆ ಕೊಟ್ಟಿದ್ದೀವಿ. ಭಾಗಶಃ ಅವರು ಆಲ್ಮೋಸ್ಟ್ 90-95% ಅದನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ನಗರದಲ್ಲಿ ಮಳೆ ಬಂದರೆ ನಗರದ 137 ರಸ್ತೆಗಳು ಕೆರೆಯಂತಾಗ್ತಿವೆ ಅಂತ ನಗರ ಸಂಚಾರಿ ಪೊಲೀಸರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವರದಿ ಕೊಟ್ಟಿತ್ತು. ಇದೀಗ ಆ ವರದಿಯನ್ನು ಆಧರಿಸಿ ಯಾವ ರೀತಿಯಾಗಿರುವಂಥ ರಿಪೇರಿ ಕೆಲಸಗಳನ್ನು GBA ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದರ ವರದಿಯನ್ನು ಈ ಸ್ಟೋರಿಯಲ್ಲಿ ನೋಡೋಣ. ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮಳೆಗಾಲದಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಯಾಗುವಂತಹ 137 ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿಕೊಟ್ಟಿದ್ದಾರೆ. ಇದರ ರಿಪೇರಿ ಕೆಲಸಗಳನ್ನು ಈಗಾಗಲೇ ಆಯಾ ನಗರ ಪಾಲಿಕೆಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಹಿಸಿರುವಂಥದ್ದು. ಮುಖ್ಯವಾಗಿ ಎಲ್ಲ ಬ್ಲಾಕ್ ಸ್ಪಾಟ್ಗಳಲ್ಲೂ ಕೂಡ ಚರಂಡಿಯನ್ನು ಕ್ಲೀನ್ ಮಾಡಬೇಕು. ಚರಂಡಿ ಸಂಪರ್ಕ ಮಾಡುವಂಥ ಮೇನ್ ಡ್ರೈನ್ ಇದೆ, ಅದನ್ನು ಹೂಳೆತ್ತಬೇಕು. ಈ ಮೂಲಕ ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು GBA ಇದೀಗ ತನ್ನ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಕೊಟ್ಟಿರುವಂಥ ಸೂಚನೆ. ಮಳೆ ಬರುವ ಹೊತ್ತಲ್ಲಿ ಆದ್ಯತೆ ಮೇರೆಗೆ ಈ ಬ್ಲಾಕ್ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಮಾಡಬೇಕು. ಅದಾಗಿಯೂ ಕೂಡ ನೀರು ನಿಂತರೆ ಹೆಚ್ಚುವರಿಯಾಗಿರುವಂಥ ತಂಡವನ್ನು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಕ್ಲೀನ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥ ನಿಂತಿರುವಂಥ ನೀರನ್ನು ತೆರವು ಮಾಡೋದಕ್ಕೆ ಸಬ್ಮರ್ಸಿಬಲ್ ಪಂಪ್ಗಳನ್ನು ಬಳಕೆ ಮಾಡಬೇಕು. ಮಳೆಗಾಲದ ಬಳಿಕ ಈ 137 ಬ್ಲಾಕ್ ಸ್ಪಾಟ್ಗಳನ್ನು ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೂ ಕೂಡ GBA ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ತುಂಬ ಕಷ್ಟ ಆಗುತ್ತೆ, ಆಕ್ಸಿಡೆಂಟ್ಗಳು ಆಗುತ್ತೆ, ಜನಗಳು ಬೀಳ್ತಾರೆ, ಎಲ್ಲ ಆಗುತ್ತೆ. ಬರೀ ಅವರು ಫೈನ್ ಆಗಬೇಕು, ಇದಾಗಬೇಕು, ಅದಾಗಬೇಕು ಅಂತ ಅವ್ರ ದಾರಿ ಸರಿಯಾಗಿತ್ತ ನೋಡಿ, ಇಲ್ಲೇ ನೋಡಿ ಯಾವ ಥರ ಆಗಿದೆ. ಈ ಸೊಳ್ಳೆ ಬಂದು ಮೇಲೆ ಕಸ್ತದೆ ಎಲ್ಲ ಆಗುತ್ತೆ. ಹಂಗೆ ಇದೆ. ಅವ್ರು ಏನು ಗೌರ್ಮೆಂಟ್ ಏನು ನೋಡಲ್ಲ, BBMP ಅವರು ನೋಡ್ತಾರೆ, ಅವರು ಇದು ಮಾಡಿ ಹೋಗ್ತಾರೆ, ಕ್ಲಿಯರ್ ಮಾಡ್ಕೊಡಲ್ಲ. ಅದು ಹಂಸಿ ಬಂದರೆ ಅದು ಮಾಡ್ಕೊಳ್ಳಲ್ಲ, ತೊಂದರೆ ಕೊಡೋದು. ಎಲ್ಲ ಕಡೆಗೂ ನೀರು ತುಂಬಿಕೊಂಡು ಹರಿತಾ ಇರ್ತದೆ, ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ವಾಹನಗಳು ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಆ ಥರ ಇರುತ್ತೆ. ಇಲ್ಲೆಲ್ಲ ಒಳಚರಂಡಿ ಸರಿ ಇರಲ್ಲ, ಎಲ್ಲ ಕಟ್ಕೊಂಡಿರ್ತವೆ, ಎಲ್ಲ ಗಿಡ ಗಂಟೆಗಳೆಲ್ಲ ಹೋಗಿ ಒಳಗಡೆ ತಗಲಾಕೊಂಡವೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಮಳೆಗಾಲ ಬಂದರೆ ಎಲ್ಲ ಒಬ್ಬಟ್ಟು ಥರ ತೇಲ್ಕೊಂಡು ಹೋಗ್ಬೇಕು ಗಾಡಿಗಳೆಲ್ಲ, ಎಲ್ಲಂದ್ರೆ ಅಲ್ಲೇ ನಿಂತೋಗುತ್ತೆ. ಟ್ರಾಫಿಕ್ ಕಿಲೋಮೀಟರ್ಗಳೆಲ್ಲ ಜಾಮ್ ಆಗುತ್ತೆ. ಒಂದು ಅರ್ಧ ಗಂಟೆಗೆ ಹೋಗೋ ಜಾಗ 2 ಅವರ್ 3 ಅವರ್ ಆಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ದಿನ ಬಿಟ್ಟು ದಿನಕ್ಕೆ ಮಳೆ ಸುರಿತಾ ಇದೆ. ಮಳೆ ಸುರಿಯುವಂಥ ಸಂದರ್ಭದಲ್ಲಿ ನಗರದ ರಸ್ತೆಗಳು ಕೆರೆಯಂತಾಗ್ತಾ ಇದೆ, ಅಂಡರ್ ಪಾಸ್ಗಳು ಮುಳುಗೋಗ್ತಾ ಇದೆ. ಇನ್ನು ಯಾವಾಗ GBA ನಗರ ಸಂಚಾರಿ ಪೊಲೀಸರು ಕೊಟ್ಟಿರುವಂಥ ಈ ಬ್ಲಾಕ್ ಸ್ಪಾಟ್ಗಳನ್ನು ಕ್ಲಿಯರ್ ಮಾಡುತ್ತೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಈ ಕುರಿತಾದ ಒಂದು ವರದಿಯನ್ನು ಮುನಿರಾಜು ಕೊಟ್ಟಿದ್ದಾರೆ, ನೋಡೋಣ. ನೋಡಿದ್ರಲ್ಲ, ಬೆಂಗಳೂರಿನಲ್ಲಿ ಮಳೆಗಾಲ ಬಂತು ಅಂದರೆ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅಂತೇಳಿ. ಈಗ ಟ್ರಾಫಿಕ್ ಪೊಲೀಸರು ಕೂಡ ಸುಮಾರು 137 ಸ್ಥಳಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಳೆಗಾಲ ಆರಂಭಕ್ಕೆ ಇನ್ನು 1 ತಿಂಗಳಷ್ಟೇ ಬಾಕಿ ಇದೆ. ಈ ನಡುವೆ GBA ಅಧಿಕಾರಿಗಳು ಯಾವ ರೀತಿ ಇದನ್ನು ಸರಿಪಡಿಸ್ತಾರೆ ಮತ್ತು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.